ಯಾಕೆ ಟೆನ್ಷನ್ ತಗೋತೀಯ ವರ್ಷ? ನೋಡಿ, ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಒಂದು ಅಗಲವಾಗಿರೋ ಪಾತ್ರೆ ಕೂಡ ಇಟ್ಕೊಳ್ಳಿ. ಆ ಕಪ್ಪಲ್ಲಿ ಅಳತೆ ತಗೊಂಡಿರ್ತೀರ ಇಟ್ಟು, ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ತಗೊಳ್ಳಿ. ಈಸಿ ಇದೆ, ಯಾಕೆ ಇಷ್ಟು ಟೆನ್ಷನ್ ತಗೊಂಡೆ? ಅಯ್ಯಯ್ಯೋ, ಮುದ್ದೆ ಮಾಡಕ್ ಹೋಗಿ ಗಂಜಿ ಆಗೋಯ್ತಲ್ಲಪ್ಪ. ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರೆ ಎಲ್ಲ ಹೀಗೆ ಆಗೋದು. ಹಲೋ ಮಗ, ಫೋನ್ ನೋಡ್ಕೊಂಡು ಕೆಲಸ ಮಾಡೋದು ಬಿಡೋ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಅಡ್ಗೆ ಮನೆಗೆ ಬಂದಿರೋದು ಯಾರೋ ಖಾಲಿ ಪೀಲಿ ಅಲ್ಲ. ಬ್ಯೂಟಿಗೆ ಇನ್ನೊಂದು ಹೆಸರೇ ಈ ವರ್ಷ. ಬೇಡ್ಕೊಂಡು ಬಂದವ್ರಿಗೆ ವರನೂ ಕೊಡ್ತಾಳೆ, ಹಸ್ಕೊಂಡು ಬಂದಿರೋರ್ಗೆ ಅಡ್ಗೆನೂ ಮಾಡಾಕ್ತಾಳೆ. ಅಲ್ಲಿ ಇಲ್ಲಿ ಬಂದು ಬಗ್ ನೋಡೋ ಬದಲು ಸರಿಯಾಗಿ 8 ಗಂಟೆಗೆ ಡೈನಿಂಗ್ ಟೇಬಲ್ ಹತ್ರ ಬಾ, ಬಿಸಿ ಬಿಸಿ ರಾಗಿ ಮುದ್ದೆನಾದ್ರೂ ಸಿಗುತ್ತೆ. ಯಾವಾಗಲೂ ಕೋಪ ಬರ್ಸ್ತಾಳೆ. ಯಾರಿಗೆ ಫೋನ್ ಮಾಡಲಿ ಇವಾಗ? ಎಸ್, ಹಲೋ. ಹಲೋ. ಹಾಯ್ ವರ್ಷ, ಹೌ ಆರ್ ಯು? ಅಕ್ಕ, ಅದೆಲ್ಲ ಆಮೇಲೆ ಹೇಳ್ತೀನಿ. ಅಕ್ಕ, ನನ್ನಿಂದ ಒಂದು ಹೆಲ್ಪ್ ಆಗಬೇಕಿದೆ ಅಕ್ಕ. ಪ್ಲೀಸ್, ಇಲ್ಲ ಅನ್ಬೇಡ್ವೆ. ಪ್ಲೀಸ್ ಪ್ಲೀಸ್. ಕೂಲ್ ವರ್ಷ, ಕೂಲ್. ವಾಟ್ಸ್ ಯೋರ್ ಪ್ರಾಬ್ಲಮ್? ಅಕ್ಕ, ನಂಗೆ ಅರ್ಜೆಂಟಾಗಿ ರಾಗಿ ಮುದ್ದೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀಯಾ? ರಾಗಿ ಬಾಲ್? ಹ್ಮ್. ರಾಗಿ ಬಾಲ? ಅದು ತುಂಬಾ ಈಸಿ ವರ್ಷ. ಮಗ, ಅಕ್ಕ, 1 ನಿಮಿಷ. 8 ಗಂಟೆಗೆ ಆರ್ಡರ್ ಕೊಡ್ತೀನಿ ಅಂತ ಹೇಳಿ ಇನ್ನು ಕೆಲಸನೇ ಶುರು ಮಾಡಿದ್ವಲ್ಲೋ. ಈಗ ನೀನ್ ಇಲ್ಲಿಂದ ಆಚೆ ಹೋಗಿಲ್ಲ ಅಂದ್ರೆ ಮಗ, ಇಲ್ಲಿ ಯಾಕೋ ನೆಟ್ವರ್ಕ್ ಸಿಕ್ತಿಲ್ಲ. ಹಲೋ ಹಲೋ, ಬಂದೆ ಆಚೆ ಬಂದೆ.